ಮಳೆಗಾಗಿ ಮಹಾಯಜ್ಞ, ಹೊದಿಕೆರೆಯಲ್ಲಿ ಪರ್ಜನ್ಯ ಹೋಮ, ನೂರಾರು ಭಕ್ತರ ಭಕ್ತಿ ಸಾಗರ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಕೆರೆ ಗ್ರಾಮದಲ್ಲಿ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ವತಿಯಿಂದ ಲೋಕ ಕಲ್ಯಾಣ ಹಾಗೂ ಸಮರ್ಪಕ ಮಳೆಗಾಗಿ ಆಯೋಜಿಸಲಾದ ಪರ್ಜನ್ಯ ಹೋಮ, ಶನಿ ಶಾಂತಿ ಹೋಮ, ಸರ್ಪಶಾಂತಿ ಹಾಗೂ ನಾಗಮೂಲ ಮಂತ್ರ ಹೋಮಗಳು ವೈದಿಕ ಸಂಪ್ರದಾಯದೊಂದಿಗೆ ಅದ್ದೂರಿಯಾಗಿ ಹಾಗೂ ಭಕ್ತಿ ಭಾವದಿಂದ ನೆರವೇರಿದವು. ಮಾರ್ಚ್ 28 ಮತ್ತು 29ರಂದು ನಡೆದ ಈ ದ್ವಿದಿನಗಳ ಮಹಾಯಜ್ಞದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ನೂರಾರು ಭಕ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ಪರ್ಜನ್ಯ ಹೋಮ ಹಾಗೂ ಶನಿ ಶಾಂತಿ ಹೋಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಜರಾಗಿ ಮಳೆ, ಆರೋಗ್ಯ, ಸುಖ, ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಪ್ರತಿದಿನ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಿವಿಧ ಹೋಮ ಹಾಗೂ ಪೂಜಾ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಬಳಿಕ ಭಕ್ತರಿಗೆ ಮಹಾಪ್ರಸಾದ ವಿತರಣೆ ನಡೆಯಿತು. ಪೂಜಾ ಕಾರ್ಯಕ್ರಮಗಳು ಯಾವುದೇ ಅಡಚಣೆ ಇಲ್ಲದೆ ಸುಸೂತ್ರವಾಗಿ ನಡೆದವು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸಂಸ್ಥಾಪಕ ಅಧ್ಯಕ್ಷ ಬೋಧಿಸ್ವಾಮಿ ಹಿರೇಮಠ ಮಾತನಾಡಿ, ಇಂತಹ ಪರ್ಜನ್ಯ ಹೋಮಗಳು ಪ್ರಕೃತಿಯ ಸಮತೋಲನಕ್ಕೆ ಅತ್ಯಂತ ಅಗತ್ಯ. ಮಳೆ ಕೊರತೆ, ಪರಿಸರ ಸಮಸ್ಯೆಗಳಿಗೆ ನಿವಾರಿಸಲು ವೈದಿಕ ವಿಧಾನಗಳು ಸಹಕಾರಿ. ಜನರು ಧಾರ್ಮಿಕ ನಂಬಿಕೆಗಳ ಜೊತೆಗೆ ಪ್ರಕೃತಿ ಸಂರಕ್ಷಣೆಯತ್ತವೂ ಗಮನ ಹರಿಸಬೇಕು ಎಂದು ತಿಳಿಸಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಶಾಂತಯ್ಯ ಶಾಸ್ತ್ರಿಗಳು, ಬಸವಣ್ಣಯ್ಯ ಶಾಸ್ತ್ರಿಗಳು, ಶಿವಲಿಂಗಯ್ಯ ಶಾಸ್ತ್ರಿಗಳು, ಪ್ರಜ್ವಲ್ ಶಾಸ್ತ್ರಿಗಳು, ಬುದೀಶ್ ಶಾಸ್ತ್ರಿಗಳು, ಬಸವಲಿಂಗಯ್ಯ ಶಾಸ್ತ್ರಿಗಳು, ಪ್ರಮೋದ್ ಶಾಸ್ತ್ರಿಗಳು, ಚನ್ನಗಿರಿ ಪುರೋಹಿತ ಬಳಗ ಹಾಗೂ ಲೋಕೇಶ ಪೂಜಾ ಸೇರಿದಂತೆ ಹಲವು ಪುರೋಹಿತರು ವೇದ ವಿಧಾನದಿಂದ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರು ಧಾರ್ಮಿಕ ವಾತಾವರಣದಲ್ಲಿ ತಲ್ಲೀನರಾಗಿ ದೈವಾನುಗ್ರಹ ಪಡೆದರು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಭಕ್ತರು, ಗ್ರಾಮಸ್ಥರು ಹಾಗೂ ಸಂಘಟಕರಿಗೆ ಪ್ರತಿಷ್ಠಾನದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು. ವರದಿ ದೇವರಾಜ್ ಕೆ ನಲ್ಲಿಹೆಂಕಲು, NKSTV4. ಶ್ರೀ ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ, ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳಂ. ಆತ್ಮೀಯ ಧರ್ಮಾಭಿಮಾನಿಗಳೇ, ದಿನಾಂಕ 28, 29 ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ಹೊದಿಗೆರೆ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪರ್ಜನ್ಯ ಹೋಮ, ಶನಿ ಶಾಂತಿ ಹಾಗೂ ಸರ್ಪಯಜ್ಞವನ್ನು ನೆರವೇರಿಸಲಾಯಿತು. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ, ತನು ಮನ ಧನ ಸೇವೆಯಿಂದ ಈ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ. ಇದರಿಂದ ಶನಿ ಶಾಂತಿ ಅಂತಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ 7.5 ಶನಿ ಶಾಂತಿಯನ್ನು ಮಾಡಲಾಗ್ತದೆ. ಯಾರ ಜಾತಕದಲ್ಲಿ ದೋಷಗಳು ಬರ್ತಾ ಇರ್ತವಲ್ಲ, ಅವುಗಳನ್ನು ಪ್ರತಿ ವರ್ಷವೂ ಕೂಡ ಶಾಂತಿ ಮುಖಾಂತರವಾಗಿ ಬಗೆಹರಿಸಿಕೊಳ್ಳುವಂತಹ ಕ್ರಿಯೆ ಈ ಒಂದು ದೇವಸ್ಥಾನದಲ್ಲಿ ನಡೆಯುತ್ತೆ. ಹಾಗೂ ವಿಶೇಷವಾಗಿ ಸರ್ಪಯಜ್ಞವನ್ನು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸರ್ಪಯಜ್ಞಕ್ಕೆ ಹಾಗೂ ನಾಗಾರಾಧನೆಗೆ ಬಹಳಷ್ಟು ಮಹತ್ವತೆ ಇದೆ. ಹಾಗಾಗಿ ಈ ಒಂದು ನಾಗಾರಾಧನೆಯಿಂದ, ಸರ್ಪಯಜ್ಞದಿಂದ ಏನಾಗುತ್ತಪ್ಪ ಅಂತಂದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ, ಭೋಗೈಶ್ವರ್ಯ ಫಲ ಪ್ರಾಪ್ತಿಯಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಾಗಿರಬಹುದು, ಉದ್ಯೋಗದಲ್ಲಿ, ವಿವಾಹದಲ್ಲಿ, ಸಂಪತ್ತಿನಲ್ಲಿ ಪೂರ್ವಾರ್ಜಿತವಾಗಿ ಬಂದಿರತಕ್ಕಂಥ ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆ ಉದ್ದೇಶಕ್ಕಾಗಿ ಸರ್ಪಯಜ್ಞವನ್ನು ಕೂಡ ಎಲ್ಲ ಭಕ್ತಾದಿಗಳಿಂದ ಮಾಡಿಸಲಾಯಿತು. ಜೊತೆಗೆ ವರುಣನ ಕೃಪೆಗಾಗಿ ನಮ್ಮ ಚನ್ನಗಿರಿ ಪಟ್ಟಣದ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲಿ ಮಳೆಯು ಏನಾಗುತ್ತಾ ಇದೆಪ್ಪ ಅಂದ್ರೆ ಅಲ್ಲಲ್ಲೇ ಕಂಡಲ್ಲಿ ವೃಷ್ಟಿ ಆಗತಕ್ಕಂಥದ್ದು ಇದನ್ನು ಗಮನಿಸಿರ್ತಕ್ಕಂತಹ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಈ ಒಂದು 5 ವರ್ಷಗಳಿಂದ ಪರ್ಜನ್ಯ ಹೋಮವನ್ನು ಮಾಡ್ತಾ ಬಂದಿದ್ದೇವೆ. ಈ ಪರ್ಜನ್ಯ ಹೋಮದಿಂದ ಒಳ್ಳೆಯ ವರುಣನ ಕೃಪೆ ಉಂಟಾಗಲಿ. ಆ ಪರ್ಜನ್ಯ ಮಹಾದೇವನ ಅಧಿಪತಿಯಾಗಿರ್ತಕ್ಕಂತಹ ವಿಷ್ಣುದೇವರ, ಮಹಾದೇವರ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂತಹ ಮಳೆ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಾಗಲಿ. ಹಾಗೂ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ಶ್ರೀ ಹೊದಿಗೆರೆ ಬಲಮುರಿ ಮಹಾಗಣಪತಿಯಲ್ಲಿ ನೆರವೇರ್ತಾ ಇದೆ. ಇದರಲ್ಲಿ ಮುಂದಿನ ದಿನಮಾನಗಳು ತಾವೆಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು, ಜೊತೆಗೆ ಈ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಾವು ನೆರವೇರಿಸಿರ್ತಕ್ಕಂತಹ ಶ್ರೀ ಶನಿಶಾಂತಿ, ಸರ್ಪಯಜ್ಞ, ಪರ್ಜನ್ಯ ಹೋಮದ ಫಲ ಪರೋಕ್ಷವಾಗಿ ಬಂದಿರತಕ್ಕಂತಹ, ಪ್ರತ್ಯಕ್ಷವಾಗಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಶುಭವನ್ನು ಕರುಣಿಸಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದ.